ಮ್ಯಾಸಿವ್ ಅಪ್ಡೇಟ್ಸ್ ಇದಾವೆ. ಹಂಗೋಗಿ ಹಿಂಗ ಬಂದಿದೆ, ಕರ್ಮ ವಾಪಸ್ ಆಗಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಪ್ಡೇಟ್ಸ್ ಇದಾವೆ. ಸೊ ಹಾಗಾದ್ರೆ ಏನೆಲ್ಲ ಇನ್ಫಾರ್ಮೇಶನ್ ಇದಾವೆ ಇದ್ರ ಬಗ್ಗೆ ನಾವು ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡಮ್ಮ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ರು ಹೊಡೆದು ಬಿಡ್ರು ಫಟಾಫಟ್ ಲೈಕ್, ಸಬ್ಸ್ಕ್ರೈಬರ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ ನ ಕೊಡೋ ಜವಾಬ್ದಾರಿ ನಂದು. ಫಸ್ಟ್ ಅಪ್ಡೇಟ್, ನಿನ್ನೆಯಿಂದ ನ್ಯೂಸ್ ಸ್ಪೆಕ್ಯುಲೇಷನ್ ಆಗ್ತಾ ಇದೆ ರೋಹಿತ್ ಶರ್ಮಾ ಅವರ ಬಗ್ಗೆ. ನಾಳೆ ನಡೆಯುವಂತಹ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಥರ್ಡ್ ODI ಆದ್ಮೇಲೆ ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ ಸಾಕಷ್ಟು ನ್ಯೂಸ್ ವೈರಲ್ ಆಗ್ತಾ ಇತ್ತು. ಬಟ್ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ನಮ್ಮ BCCI ಸೆಕ್ರೆಟರಿ ಅವರು ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಪೆಕ್ಯುಲೇಷನ್ ಯಾವುದೇ ರೀತಿಯಾದ ನಿಜ ಅಲ್ಲ, ಕಂಪ್ಲೀಟ್ಲಿ ಫೇಕ್. ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ರೋಹಿತ್ ಶರ್ಮಾ ಅವರು ಇದ್ದಾರೆ. ಆಸ್ ಲಾಂಗ್ ಆಸ್ ಪಾಸಿಬಲ್ ರೋಹಿತ್ ಫಿಟ್ ಇರ್ತಾರೆ, ಅವರು ODI ಫಾರ್ಮ್ಯಾಟ್ ನ ಆಡ್ತಾರೆ. ಯಾವುದೇ ರೀತಿಯಾದ ನಾಳೆ ಆ ಒಂದು ಮ್ಯಾಚ್ ಆದ್ಮೇಲೆ ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ನ ಕೊಡ್ತಾ ಇಲ್ಲ, ಅವರು ಕಂಟಿನ್ಯೂ ಆಗಿ ODI ಫಾರ್ಮ್ಯಾಟ್ ನಲ್ಲಿ ಆಡ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ಗೆ ಬೇಕಾಗಿರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್. ನನ್ನ ಪ್ರಕಾರ ನ್ಯೂಸ್ ಆಫ್ ದಿ ಇಯರ್ ಈ ಒಂದು ಅಪ್ಡೇಟ್. ಅಂತ ಇನ್ಫಾರ್ಮೇಶನ್, ನಿನ್ನೆ ಆ ಒಂದು ಇನ್ಫಾರ್ಮೇಶನ್, ಇಂತ ಒಬ್ಬ ಲೆಜೆಂಡ್ ಪ್ಲೇಯರ್ ರಿಟೈರ್ಮೆಂಟ್ ನ ಕೊಡೋದು ಹೇಗೆ ಸಾಧ್ಯ? ಜಸ್ಟ್ 12 months ಆಫ್ ODI ವರ್ಲ್ಡ್ ಕಪ್ ಇದೆ. ಇಂಥ ಟೈಮಲ್ಲಿ ಇಂಥ ಒಂದು ರಿಸ್ಕ್ ಮಾಡೋದು ಬೇಕಂತೇಳಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಈಗ ನಮ್ಮ BCCI ಸೆಕ್ರೆಟರಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ನ ಕೊಡ್ತಾ ಇಲ್ಲ. ಆದ್ರೆ ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಏನಪ್ಪಾ ಅಂದ್ರೆ, ಇಲ್ಲಿ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ಗೆ ಪ್ಲಾನ್ ಇತ್ತು ರೋಹಿತ್ ಶರ್ಮಾ ಅವರಿಗೆ ಡ್ರಾಪ್ ಮಾಡಲೇಬೇಕು ಅಂತೇಳಿ. ಆದ್ರೆ ನಮ್ಮ ಕೆಲವೊಂದು BCCI ಅಫಿಷಿಯಲ್ಸ್ ಅವರ ಡಿಮ್ಯಾಂಡ್ ಮೇರೆಗೆ ರೋಹಿತ್ ಶರ್ಮಾ ಅವರಿಗೆ ಬ್ಯಾಕ್ ಮಾಡಿದ್ದಾರೆ. ಇಲ್ಲ, ನಮ್ಗೆ ರೋಹಿತ್ ಶರ್ಮಾ ಅವರು ಮಸ್ಟ್ ಅಂಡ್ ಶುಡ್ ನೆಕ್ಸ್ಟ್ ಬರುವಂತಹ ಆ ಒಂದು ODI ವರ್ಲ್ಡ್ ಕಪ್ ನಲ್ಲಿ ಇರಲೇಬೇಕಂತೇಳಿ ಅವರ ಡಿಮ್ಯಾಂಡ್. ಆ ಒಂದು ಡಿಮ್ಯಾಂಡ್ಗೆ ಈಗ ರೋಹಿತ್ ಶರ್ಮಾ ಅವರಿಗೆ ಬ್ಯಾಕ್ ಮಾಡಿದ್ದಾರೆ. ಹ್ಯೂಜ್ ರೌಂಡ್ ಆಫ್ ಅಪ್ಡೇಟ್ಸ್ ಬರಲಿ. ಆ ಒಂದು ಬೇರೆಯವರ ಬೇರೆ BCCI ಅಫಿಷಿಯಲ್ಸ್ಗೆ, ಪ್ರತಿಯೊಬ್ಬ ಫ್ಯಾನ್ಸ್ ಗಳಿಂದ ಒಂದು ಬಿಗ್ ರೌಂಡ್ ಆಫ್ ಅಪ್ಲೋಡ್ಸ್. ರೋಹಿತ್ ಶರ್ಮಾ ಇಸ್ ಬ್ಯಾಕ್. ಸೊ ನನ್ನ ಡಿಮ್ಯಾಂಡ್ ಏನಪ್ಪ ಅಂದ್ರೆ, ಹಿಟ್ಮ್ಯಾನ್ಗೆ ನಾಳೆ ನಡೆಯುವಂತಹ ಮ್ಯಾಚ್ ಅಲ್ಲಿ ಒಂದು ಡ್ಯಾಡಿ 100 ಬೇಕೇ ಬೇಕು. ಸೊ ಯಾರೆಲ್ಲ ಒಂದು ನ್ಯೂಸ್ ರಿಪೋರ್ಟರ್ ಮಾಡಿದರೆ ರೋಹಿತ್ ಶರ್ಮಾ ಅವರು ಥರ್ಡ್ ODI ಆದ್ಮೇಲೆ ರಿಟೈರ್ಮೆಂಟ್ ನ ಕೊಡ್ತಾರೆ ಅಂತೇಳಿ, ಸೊ ಅವರಿಗೆ ನಿಮ್ಮ ಬ್ಯಾಟ್ ಇಂದ ಆನ್ಸರ್ ಬೇಕು. ನೀವು 20 ಹೊಡಿತೀರಾ, 30 ಹೊಡಿತೀರಾ, ಅಥವಾ 50 ಹೊಡಿತೀರಾ, ಅಥವಾ 100 ಮಾಡ್ತೀರಾ, ಅಥವಾ ಡಬಲ್ 100 ಮಾಡ್ತೀರಾ, ಅದು ಮ್ಯಾಟರ್ ಆಗಲ್ಲ. ನಾಳೆ ಇಂಡಿಯಾ ಮ್ಯಾಚ್ ವಿನ್ ಆಗ್ಬೇಕಾದ್ರೆ ನಿಮ್ಮ ಇನ್ನಿಂಗು ಒನ್ ಆಫ್ ದಿ ಮೇನ್ ರೀಸನ್ ಆಗ್ಬೇಕು. ಅಂತ ಒಂದು ಇನ್ನಿಂಗ್ ಮಾಡ್ರಿ, ನಿಮ್ಮ ಬ್ಯಾಟ್ ಇಂದ ಆನ್ಸರ್ ಮಾಡ್ರಿ ಅಷ್ಟೇ. ಸೊ ಕೆಲವೊಬ್ರು ಕ್ರಿಕೆಟ್ ಎಕ್ಸ್ಪರ್ಟ್ ಕೂಡ ಕಮೆಂಟ್ಸ್ ಮಾಡಿದ್ದಾರೆ, ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ನ ಕೊಡ್ಲಿ, ಏನು ಪ್ರಾಬ್ಲಮ್ ಆಗಲ್ಲ ಅಂತೇಳಿ ಅವರು ಕೂಡ ಅವರ ಒಪಿನಿಯನ್ ಹೇಳಿದ್ದಾರೆ. ಸೊ ಹೌ ಒಬ್ಬ ಕ್ರಿಕೆಟ್ ಎಕ್ಸ್ಪರ್ಟ್ ಆಗಿ ಹೌ ನಿಮ್ಮ ಒಪಿನಿಯನ್ ನಾನು ಅದನ್ನ ಆಕ್ಸೆಪ್ಟ್ ಮಾಡಲ್ಲ. ರೋಹಿತ್ ಶರ್ಮಾ ಅವರು ಮಸ್ಟ್ ಅಂಡ್ ಶುಡ್ ಆ ಒಂದು ODI ವರ್ಲ್ಡ್ ಕಪ್ 2027 ಆಡ್ಲೇಬೇಕು ಅಷ್ಟೇ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ನಮ್ಮ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ಗೆ ಫೈನಲ್ ಡೆಡ್ ಲೈನ್ ಎಂಟ್ರಿ ಆಗಿದೆ, ಕರ್ಮ ವಾಪಸ್ ಆಗಿದೆ. ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ಶ್ರೀಲಂಕಾ ಆ ಒಂದು ಟೆಸ್ಟ್ ಸೀರೀಸ್ ಇದೆ. ಈ ಒಂದು ಸೀರೀಸ್ ನಲ್ಲಿ ಏನಾದ್ರೂ ಒಂದು ಟೆಸ್ಟ್ ಮ್ಯಾಚ್ ಸೋತ್ರಪ್ಪ ಅಂದ್ರೆ ಸ್ಟ್ರೈಟ್ ಅವೇ ಅಜಿತ್ ಅಗರ್ಕರ್ಗೆ ಮತ್ತು ಗೌತಮ್ ಗಂಭೀರ್ಗೆ ಒದ್ದು ಹೊರಗ ಆಗ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಈ ಒಂದು ಇನ್ಫಾರ್ಮೇಶನ್ ಟ್ರೂ ಆದ್ರೆ ನ್ಯೂಸ್ ಆಫ್ ದಿ ಡೆಕೆಡ್ ಆಗೋದು ಗ್ಯಾರಂಟಿ. ಇಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಸದ್ಯ ನಮ್ಮ ಇಂಡಿಯನ್ ಫ್ಯಾನ್ಸ್ಗೆ ಬೇಕು. ಒಂದು ಮ್ಯಾಚ್ ಸೋತ್ರೆ ನಮಗೆ ಮ್ಯಾಟರ್ ಆಗಲ್ಲ, ಬಟ್ ಅಜಿತ್ ಅಗರ್ಕರ್ ಮತ್ತು ಗೌತಮ್ ಗಂಭೀರ್ ಮೊದಲು ನಮ್ಮ ಮ್ಯಾನೇಜ್ಮೆಂಟ್ ಇಂದ ಔಟ್ ಆಗ್ಲೇಬೇಕು. ಸೊ ನೀವೇನಂತೀರಾ? ನಿಮ್ಮ ಒಪಿನಿಯನ್ ಪ್ರತಿಯೊಬ್ರು ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಆಸ್ ಪರ್ ನಾವು ರೋಹಿತ್ ಶರ್ಮಾ ರಿಟೈರ್ಮೆಂಟ್ ನ ಕೊಡ್ತಾ ಇಲ್ಲ, ಅವರು ಟಿಲ್ ಆ ಒಂದು 2027 ODI ವರ್ಲ್ಡ್ ಕಪ್ ವರೆಗೂ ಕಂಟಿನ್ಯೂ ಮಾಡಲಿದ್ದಾರೆ. ದಿಸ್ ಇಸ್ ಮ್ಯಾಸಿವ್ ಇನ್ಫಾರ್ಮೇಶನ್. ಐ ಹೋಪ್ ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ ಸದ್ಯ ರಿಲ್ಯಾಕ್ಸ್ ಆಗಿರ್ತಾರೆ ಅಂತ ಅಂದುಕೊಂಡಿದ್ದೀನಿ. ನೆಕ್ಸ್ಟ್ ನಾವು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಆ ಒಂದು ಕೋಚಿಂಗ್ ಸ್ಟಾಫ್ ಅನ್ನು ಚೇಂಜ್ ಮಾಡ್ತಿದ್ದಾರೆ. ಸ್ಟೇಫನ್ ಫ್ಲೇಮಿಂಗ್ ಅವರಿಗೆ ಔಟ್ ಮಾಡಿದ್ದಾರೆ. ಆದ್ರೆ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಹೇಮಂತ್ ಬದುನಿ ರೇಸ್ ಅಲ್ಲಿ ಇದ್ದಾರೆ. ಬಟ್ ಈಗ ಇನ್ನೊಬ್ರು ರೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, VVS ಲಕ್ಷ್ಮಣ್ ಸರ್ ಅವರು ಕೂಡ ಈ ಒಂದು ಹೆಸರು ಕೇಳಿ ಬರ್ತಾ ಇದೆ.
ನನ್ನ ಪ್ರಕಾರ ಒಂದು ಬೆಟರ್ ಆಪ್ಷನ್ ಆಗುತ್ತೆ. ಹೇಮಂತ್ ಬದೋನಿಕ್ಕಿಂತ ವಿ.ವಿ.ಎಸ್. ಲಕ್ಷ್ಮಣ್ ಸಾರ್ ಕೂಡ ಒಂದು ಬೆಟರ್ ಆಪ್ಷನ್ ಆಗುತ್ತೆ. ಬಟ್ ಮೇಡಮ್ ಸೂನ್ ನಮಗೆ ನೆಕ್ಸ್ಟ್ ಮಂತ್ ವರೆಗೂ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾರಾಗ್ತಾರೆ ಚೆನ್ನೈಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಂತೇಳಿ. ಬಟ್ ಈ ಒಂದು ಹೆಡ್ ಕೋಚ್ ನ ಮಹೇಂದ್ರ ಸಿಂಗ್ ಧೋನಿ ಅವರು ಚೂಸ್ ಮಾಡ್ತಾರೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ. MSD ಅವರು ಯಾರಿಗೆ ಓಟ್ ಹಾಕ್ತಾರೆ ನಾವು ಕಾಯಮ. ನೆಕ್ಸ್ಟ್ ಅಪ್ಡೇಟು MSD ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ನ್ಯೂಸ್ 18 ಇವರ ಕಡೆಯಿಂದ ಅಪ್ಡೇಟು. ನೆಕ್ಸ್ಟ್ IPL 2027 ನಲ್ಲಿ MS ಧೋನಿ ಅವರು ಆಸ್ ಎ ಪ್ಲೇಯರ್ ಆಗಿ ಕಂಟಿನ್ಯೂ ಆಗ್ತಾ ಇಲ್ಲ. ಅವರಿಗೆ ಒಂದು ಹೊಸ ರೂಲ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ಆಸ್ ಎ ಪ್ಲೇಯರ್ ಆಗಿ ಮಾತ್ರ ಅವರು ಕಂಟಿನ್ಯೂ ಆಗ್ತಾ ಇಲ್ಲ. ಮೇ ಬಿ ಆಸ್ ಎ ಕೋಚಿಂಗ್ ಸ್ಟಾಫ್ ಆಗಿ ಅಥವಾ ಸಮಥಿಂಗ್ ಬೇರೆ ಒಂದು ರೂಲ್ ನ ಕೊಟ್ಟಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ನೋಡೋಣ ಅದು ಯಾವ ರೂಲ್ ಅಂತೇಳಿ. MSD ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದಂಗೆನೆ. ನೆಕ್ಸ್ಟ್ ಅಪ್ಡೇಟು ಚೆನ್ನೈ ಸೂಪರ್ ಕಿಂಗ್ಸ್ ಆಲ್ ಸೆಟ್ ಈ ಒಂದು ಟ್ರೇಡ್ ಆಗಲಿ ಅಥವಾ ಆ ಒಂದು ಮಿನಿ ಆಕ್ಷನ್ ಆಗಲಿ ಒಂದು ಮಾತ್ರ ಪ್ಲಾನ್ ಮಾಡಿದರೆ, ಅದೇ ಲೆಫ್ಟಿಗೆ ಟಾರ್ಗೆಟ್ ಮಾಡ್ತಿದ್ರೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗೆ. ಸೊ ಮೆಜಾರಿಟಿ ಆಫ್ ದಿ CSK ಟೀಮ್ ಅಲ್ಲಿ ರೈಟರ್ಸ್ ಇದ್ದಾರೆ. ಸೊ ಒಂದು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಬೇಕು ಅಂತೇಳಿ ಅವರು ಟಾರ್ಗೆಟ್ ಮಾಡ್ತಿದ್ರೆ ಲೆಫ್ಟಿಗೆ, ವೆದರ್ ಇಟ್ ಟ್ರೇಡ್ ಆಗಲಿ ಅಥವಾ ವೆದರ್ ಇಟ್ ಆ ಒಂದು ಮಿನಿ ಆಕ್ಷನ್ ಆಗಲಿ. ಸೊ ಲೆಫ್ಟಿಯಲ್ಲಿ ಶಿವಮ್ ದುಬೆ ಇದ್ದಾರೆ. ಏನಾದರೂ ಶಿವಮ್ ದುಬೆಗೆ ಟ್ರೇಡ್ ಮಾಡಿದಾರಾ ಅಂತ ಒಂದು ಡೌಟ್ ಬರ್ತದೆ. ಅಥವಾ ಶಿವಮ್ ದುಬೆ ಅವರ ಜೊತೆಗೆ ಮತ್ತೊಬ್ಬ ಲೆಫ್ಟಿ ಬೇಕಾ ಅಂತ ಅದು ಕೂಡ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಟ್ ನನ್ನ ಪ್ರಕಾರ ಯಾರಾಗ್ತಾರಪ್ಪ ಚೆನ್ನೈಗೆ ಒಂದು ಲೆಫ್ಟಿ ಬ್ಯಾಟ್ಸ್ಮನ್ ಯಾರಾದ್ರೆ ಬೆಸ್ಟ್ ಅಂದ್ರೆ ನೀವೇ ಕಮೆಂಟ್ಸ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇಂದ್ರ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಲೆಫ್ಟಿಗೆ ಟಾರ್ಗೆಟ್ ಮಾಡಿದ್ರಪ್ಪ ಅಂದ್ರೆ ಯಾರಾಗ್ತಾರೆ ಚೆನ್ನಾಗಿ ಆ ಒಂದು ಲೆಫ್ಟಿ ಬ್ಯಾಟ್ಸ್ಮನ್. ಸೊ ಬೇಗ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಇದು ಸದ್ಯವಿರುವಂತಹ ಬಿಗ್ಗೆಸ್ಟ್ ಅಪ್ಡೇಟು. ರೋಹಿತ್ ರಿಟೈರ್ಮೆಂಟ್ ನ ಕೊಡ್ತಾ ಇಲ್ಲ. MSD ಅವರು ಆಸ್ ಎ ಪ್ಲೇಯರ್ ಆಗಿ ಕಂಟಿನ್ಯೂ ಆಗ್ತಾ ಇಲ್ಲ. ಯಾವುದೇ ಒಂದು ಹೊಸರಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಮತ್ತು CSK ಗೆ ಆಸ್ ಎ ಹೆಡ್ ಕೋಚ್ ಆಗಿ ಹೇಮಂತ್ ಬದೋನಿ ಮತ್ತು VVS ಲಕ್ಷ್ಮಣ್ ರೇಸ್ ಅಲ್ಲಿ ಇದ್ದಾರೆ. ಸೊ ಫೈನಲಿ ಚೆನ್ನೈ ಸೂಪರ್ ಕಿಂಗ್ಸ್ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ ಅಥವಾ ಟ್ರೇಡ್ ಅಲ್ಲಿ ಒಂದು ಲೆಫ್ಟಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಮಾಡಿದೀನಿ. ಸೊ ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡ್ಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡುವ ಜವಾಬ್ದಾರಿ ನಂದು. ಸಿಗೋಣ.